ಅಂಬೇಡ್ಕರ್ ಸರ್ ಬಗ್ಗೆ ಮಾತಾಡ ಯಾರು ಇಲ್ವಾ? ಇಷ್ಟು ಯಾರು ಮಾತಾಡೋಕೆ ರೆಡಿ ಇಲ್ಲ. ಸುತ್ತಿ ತುಂಬಾ ಬೇಜಾರಾಗ್ಬಿಟ್ಟಿದೆ. ನೋಡ್ತಾ ಇರ್ಬೋದಲ್ಲ, ಇಷ್ಟು ಬೇಜಾರಾಗ್ಬಿಟ್ಟಿದೆ. ಅವ್ರ ಬಗ್ಗೆ ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ ಅಂಬೇಡ್ಕರ್ ಸರ್ ಆಗಿರ್ಬೋದು. ಮತ್ತೊಂದು ಅವ್ರ ಬಗ್ಗೆ ಒಂದು ಮಾತು ಒಳ್ಳೆ ಮಾತಾಡೋಕೆ ಯಾರಿಲ್ವಲ್ಲ ಗಾಯ್ಸ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟ ನೋಡ್ಕೊಳ್ತಾರೆ. ಇವತ್ತು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕಂತ ಇಷ್ಟಪಡ್ತೀನಿ ಗಾಯ್ಸ್. ಹೋದ ವಿಡಿಯೋದಲ್ಲಿ RCB ವಿಡಿಯೋ ಪಾರ್ಟ್ 2 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಕಾರಣಾಂತರಗಳಿಂದ ಅದು ವಿಡಿಯೋ ಡಿಲೀಟ್ ಆಗಿದೆ ಆ್ಯಂಡ್ ಪರ್ಸ್ನಲ್ ಪ್ರಾಬ್ಲಮಿಂದ. ಆ್ಯಂಡ್ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣಾಂತರಗಳಿಂದ ಪಾರ್ಟ್ 2 ವಿಡಿಯೋ ಮಾಡೋಕ್ಕಾಗಲಿ, ದಯವಿಟ್ಟು ಕ್ಷಮೆ ಇರಲಿ. ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ಸುಮಾರು ಜನ ಚೆನ್ನಾಗಿ ಮಾತಾಡಿದ್ರಿ ಆದರೆ ಬಟ್ ಅದೇ ನಿಮ್ಮ ಹತ್ರ ಎಲ್ಲ ಸಮಯ ಕೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಆ್ಯಂಡ್ ಕಾರಣಾಂತರಗಳಿಂದ ವಿಡಿಯೋ ಡಿಲೀಟ್ ಆಗಿದೆ. ಆ್ಯಂಡ್ ಇವತ್ತಿನ ಗೈಸ್ ಅದೇ ಥರ ಇವತ್ತು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇದ್ದಂಗೆ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಥರ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಗೈಸ್ ಇವತ್ತು 5ನೇ ವಿಡಿಯೋ ಕಾಲಿರ್ತಿದೆ. 5ನೇ ಕಂಟೆಂಟ್ ವಿಡಿಯೋ ಇವತ್ತು ನಮ್ಮದು 5ನೇ ಪ್ರಯಾಣ. ತುಂಬ ಖುಷಿ ಆಗ್ತಿದೆ. ಅದೇ ಥರ ಇವತ್ತು 5ನೇ ಕಂಟೆಂಟ್ ತೊಗೊಂಬಂದಿದ್ದೀವಿ. ತುಂಬ ವೀಕಲ್ಲಿ ಒಂದೊಂದು ಕಂಟೆಂಟ್ ತೊಗೊಬರ್ತಿದ್ದೀವಿ. ಅದೇ ಥರ ಇವತ್ತು ವೀಕಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ತುಂಬ ಮಹಾನ್ ನಾಯಕ ವ್ಯಕ್ತಿ ಅದವ್ರ ಬಗ್ಗೆ ಕಂಟೆಂಟ್ ತಂದಿದ್ದೀವಿ. ಆದಷ್ಟು ಲೇಟಾಗಿ ತಂದಿದ್ದೀವಿ, ಬಟ್ ಆದರೆ ನಾವು ವೀಕಲ್ಲಿ ಒಂದು ಕಂಟೆಂಟ್ ಇರೋದ್ರಿಂದ ಭಾನುವಾರ ಬಿಟ್ಟು ಬೇರೆ ಆ ಟೈಮ್ ಸಿಗದೇ ಇರೋದ್ರಿಂದ ಒಬ್ಬರು ಮಹಾ ವ್ಯಕ್ತಿ ಬಗ್ಗೆ ಇವತ್ತು ಕಂಟೆಂಟ್ ತರ್ತಾ ಇದ್ದೀವಿ. ತುಂಬ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೈಸ್ ಇವತ್ತು ಪೂರ್ತಿ ವಿಡಿಯೋ ನೋಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಅದೇ ಥರ ಲೈಕ್ ಕೊಡಿ, ಶೇರ್ ಮಾಡಿ ಅನ್ನೋ ಥರ. ಬನ್ನಿ ಗೈಸ್ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಗೈಸ್ ಆ ವ್ಯಕ್ತಿ ಏನಾದ್ರು ಇವತ್ತು ಇರಲಿಲ್ಲ ನಾವೆಲ್ಲ ಈ ಮಟ್ಟಿಗೆ ಇರೋಕ್ಕೆ ಸಾಧ್ಯನೇ ಇರ್ತೀನಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿ ಎಲ್ಲರಿಗೂ ಒಂದೇ ಸಮಾನತೆ ತಂದು ಹಕ್ಕುಗಳನ್ನು ನೀಡಿಲ್ಲ ಅಂದರೆ ಇವತ್ತು ಈ ಮಟ್ಟಿಗೆ ಯಾರು ಪ್ರತಿಯೊಬ್ಬರು ಇರೋಕ್ಕೆ ಆಗ್ತಿರಲಿಲ್ಲ. ನಮ್ಮಂಥವ್ರು ತುಂಬ ಖುಷಿ ಆಗ್ತಿದೆ ಅವ್ರ ಬಗ್ಗೆ ಕಂಟೆಂಟ್ ತಗೊಂಡ್ಬಂದಿರೋದು. ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ ಗೈಸ್. ಆ್ಯಂಡ್ ಸಂವಿಧಾನ ಶಿಲ್ಪಿ ಅಂತ ಹೆಸರಾಗಿರುವ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವ್ರ ಬಗ್ಗೆ ಇವತ್ತು ಕಂಟೆಂಟ್. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ತಂದಿರೋದು ಗೈಸ್. ತುಂಬ ಖುಷಿ ಆಗ್ತಿದೆ ಇವತ್ತು ಕಂಟೆಂಟ್ ತಂದಿರೋದು. ಬನ್ನಿ ಗೈಸ್ ಇವತ್ತು ಕಂಟೆಂಟ್ ವಿಡಿಯೋ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡಿ. ಅದೇ ಥರ ಇವತ್ತು ಮೊದಲನೇ ಕಂಟೆಂಟ್ ಕೊಂಡೋಗ್ಬಿಡೋಣ. ಇವತ್ತು ಮೊದಲನೇ ಟಾಪಿಕ್ ನಿಮಗಾಗಿ ಫಸ್ಟ್ ಕ್ವಶನ್ ನಿಮಗೆ ಗೈಸ್. ಆ್ಯಂಡ್ ಈಗ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್ ಇವಾಗ ಮೊದಲನೇ ಕ್ವಶನ್ ನಿಮಗಾಗಿ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೇಗೆ ಇದಕ್ಕೆ ಸದಾಕಾಲ ಹೀಗೆ ಇರಲಿ ಅಂತ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಡಾಕ್ಟರ್ BR ಅಂಬೇಡ್ಕರ್ ಸರ್ ಅಭಿಮಾನಿಗಳಿದ್ದಾರೆ ಎಲ್ಲ ಜೈ ಭೀಮ್ರಾವ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಮಾತು ಕೂಡ ಭೀಮ ಗರ್ಜನೆ, ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ಒಬ್ರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಜೈ ಭೀಮ್ ಅಂತ ಕಮೆಂಟ್ ಮೂಲಕ ತಿಳಿಸೋಣಕ್ಕೆ ಬನ್ನಿ ಗೈಸ್ ಇವತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮೊದಲನೇ ಟಾಪಿಕಲ್ಲಿ ಆ್ಯಂಡ್ ಡಾಕ್ಟರ್ BR ಅಂಬೇಡ್ಕರ್ ಸರ್ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ. ಮೊದಲನೇ ಕ್ವಶನ್ ನಿಮಗೆ. ಯುವರಾಜನೇನು ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಓಕೆ ಕ್ಲಿಯರ್. ಇನ್ ದ ಸೆಕೆಂಡ್ ಒನ್ ಕ್ವಶನ್ ಆ್ಯಂಡ್ ಬರೆದಿರೋ ಸಮಾನತೆ ಹಕ್ಕುಗಳು ಆ್ಯಂಡ್ ಜಾತಿ ಪದ್ಧತಿ ಮತ್ತೊಂದು. ಆ್ಯಂಡ್ ಇವಾಗೂ ಅವ್ರು ಬರೆದಿರೋ ರೀತಿ ನಾವು ಜನಗಳು ನಡ್ಕೊಡ್ತಿದ್ದೀವ, ಜಾತಿ ಪದ್ಧತಿ ಇನ್ನೂ ಇದೆಯಾ? ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟೊಂದು ಜಾತಿ ಪದ್ಧತಿಗಳು ಅವರು ಎಷ್ಟೊಂದು ಹೋರಾಡಿದ್ದಾರೆ ಜಾತಿ ಪದ್ಧತಿಗಾಗಿರ್ಬೋದು, ಟಾರ್ಗೆಟ್ ಆಗಿರ್ಬೋದು ಮತ್ತೊಂದು. ಬಟ್ ಅದೇ ಇನ್ನೂ ನಡೀತಾ ಇದೆಯಾ? ಜಾತಿ ಪದ್ಧತಿ ಇನ್ನೂ ಇದೆಯಾ ಇಲ್ವಾ, ತಡೆಗಟ್ಟಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಲಾಸ್ಟ್ ಕ್ವಶನ್ ಗೈಸ್ ಅದೇ ಥರ ಇಂದು ಲಾಸ್ಟ್ ಕ್ವಶನ್ ಡಾಕ್ಟರ್ BR ಅಂಬೇಡ್ಕರ್ಸ್ ಅವ್ರು ನಿಮ್ಮ ಕೈಲಿ ಎಷ್ಟಾಗುತ್ತೆ ಆ್ಯಂಡ್ 2 ಆಗಿರೋದು 3 ಆಗಿರೋ ಅವ್ರ ಕೊಡುಗೆಗಳನ್ನು ತಿಳಿಸ್ಕೊಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು 3 ಕ್ವಶನ್ ನಿಮಗೆ ಕೇಳಿದ್ದೀನಿ ಆ್ಯಂಡ್ ಲಾಸ್ಟ್ ಕ್ವಶನ್ 3 ಕೇಳಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ನನ್ನ ಅಭಿಪ್ರಾಯನ ಲಾಸ್ಟಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಆಗ ನಮ್ಮ ಮನೆಗೆ ಗೈಸ್ ಆದಷ್ಟು ಟೈಮ್ ಆಗಿಬಿಟ್ಟಿದೆ ಗೈಸ್. ಅದೇ ಥರ ಇವತ್ತು 3 ಟಾಪಿಕಲ್ಲಿ ತಂದಿದ್ದೀವಿ. ಇದು ಟಾಪಿಕಲ್ಲಿ ತಗೊಂಡು ಪ್ರತಿ 3ಕ್ಕೂ ಆನ್ಸರ್ ಮಾಡಿ ನಿಮ್ಮ ಕಾಲ ಆದಷ್ಟು. ಪ್ರತಿಯೊಬ್ಬರು ಯಾವ ವಿಡಿಯೋಗೂ ಆನ್ಸರ್ ಮಾಡಿಲ್ಲ, ತುಂಬ ಬೇಜಾರಾಗ್ತಿದೆ. ಅಂಬೇಡ್ಕರ್ ಸರ್ ಅಭಿಮಾನಿಗಳು ಯಾರ್ಯಾರು ಇದ್ರು ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಗೈಸ್. ಅದೇ ಥರ ಇವಾಗ ತಂದಿದ್ದೀವಿ 3 ಕಂಟೆಂಟು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೆ ಆಡಿಯನ್ಸಲ್ಲಿ ಕೇಳೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಬನ್ನಿ ಗೈಸ್, ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂಬೇಡ್ಕರ್ ಸರ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಥರ. ಬನ್ನಿ ಗೈಸ್ ಈಗ ಬೇಗ ಹೊಟ್ಟೋಗೋಣ. ಈಗ ಆದಷ್ಟು ಟೈಮ್ ಹೋಗ್ಬಿಟ್ಟಿದೆ, ಬೇಗ ಹೋಗಿ ಇವತ್ತು ಕಂಟೆಂಟನ್ನು ಶುರು ಮಾಡೋಣ. ಆದಷ್ಟು ಆಡಿಯನ್ಸ್ ಕೇಳೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಬನ್ನಿ ಗೈಸ್ ಇವತ್ತು ವಿಡಿಯೋಕ್ಕೆ ಎಲ್ಲರಿಗೂ ಸುಸ್ವಾಗತ ಮತ್ತೊಮ್ಮೆ. ಬನ್ನಿ ಗೈಸ್ ಈಗ ಸ್ಟಾರ್ಟ್ ಮಾಡೋಣ. ಗೈಸ್ ಈಗ ಮೊದಲೇ ಮಾತಾಡ್ಸೋಂತ ಬಂದಿದ್ದೇನೆ. ಈಗ ಫಸ್ಟ್ ಆಡಿಯನ್ಸ್ ಸಿಕ್ಕಿದ್ದಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಬನ್ನಿ ಗೈಸ್ ಈಗ ಮೊದಲೇ ಆನ್ಸರ್ ಕೇಳೋಣ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ.
ಬ್ರೋ ನಮಸ್ಕಾರ, ನಾವು ಕೇಟನ್ ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ನಮ್ಮ ಹೆಸರು ಅಜಯ್. ಅಜಯ್ ಅಂತ. ನೀವೇನೇ ಓದ್ತಿರೋದು? ನಾನು ಇವತ್ತು 12th ಸ್ಟ್ಯಾಂಡರ್ಡ್ ಇಲ್ಲಿ ಸೆಕೆಂಡ್ ಪಿ. ಸೆಕೆಂಡ್ ಪಿನಾ? ಬ್ರೋ ಅದೇ ಥರ ಜಸ್ಟ್ 3 ಕ್ವಶನ್ ಕೇಳ್ಬೋದು ನಿಮ್ಮ ಹತ್ರ? ಹಾಂ ಕೇಳಿ. ಬ್ರೋ ಅದೇ ಥರ ಈಗ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಸರ್ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮೈನಾರಿಟೀಸ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೊದಲು ಡಿಸ್ಕ್ರಿಮಿನೇಷನ್ ಮಾಡ್ತಿರೋದು ತುಂಬ ಮೈನಾರಿಟೀಸ್ಗೆ, ಅನ್ಟಚಬಿಲಿಟಿ ಎಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಎಲ್ಲ ನಿರ್ಮಾಣ ಮಾಡಿ ಅದನ್ನೆಲ್ಲ ಕಮ್ಮಿ ಮಾಡಿದ್ದಾರೆ. ಮತ್ತು ಅವ್ರಿಗೆಲ್ಲ ರಿಸರ್ವೇಷನ್ ಎಲ್ಲ ತಂದಿದ್ದಾರೆ ಮೇಲ್ ಬರಲಿ ಅಂತ. ಅದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಓಕೆ, ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ. ಈ ಸೆಕೆಂಡ್ ಕ್ವಶನ್ ಹೊಂಟೋಗ್ಬಿಡೋಣ. ಆ್ಯಂಡ್ ಡಾಕ್ಟರ್ B.R. ಅಂಬೇಡ್ಕರ್ ಸರ್ ಬರೆದಿರೋವಂಥದ್ದು ಅವರು ಜಾತಿ ಪದ್ಧತಿ ಮತ್ತೊಂದು ಅದು ಟಾರ್ಗೆಟ್ ಇದೆಯಾ, ಇನ್ನೂ ನಡೀತಾ ಇದೆಯಾ? ಆ್ಯಂಡ್ ನಿಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಇನ್ನೂ ನಡೀತಿದೆ ಅದು. ಇನ್ನೂ ಜಾತಿ ಪದ್ಧತಿ ಹೋಗಿಲ್ಲ ಅಂತೀರಾ? ಹಾಂ, ಒಂದೇ ಹಕ್ಕು ಥರ ಮಾಡಿರೋದು, ಒಂದೇ ಥರ ಬದುಕಲಿ ಅಂತ ನಮ್ಮ ಜನಗಳಿಗೆ ಅವ್ರಿಗೆ ಬರೆದಿರೋ ಸಂವಿಧಾನದಲ್ಲಿ ಅವ್ರು ನಡ್ಕೊಂಡು ಹೋಗ್ತಿದ್ದಾರೆ, ಪಾಲನೆ ಮಾಡ್ತಿದ್ದಾರೆ ಅವರು ಜನಗಳು. ಸುಮಾರು ಜನ ಮಾಡ್ತಿದ್ದಾರೆ. ಕೆಲವೊಬ್ರು ಇನ್ನು ಹಳ್ಳಿ ಸೈಡು ಇನ್ನೂ ಹಂಗೆ ಇದೆ, ವಿಲೇಜ್ ಸೈಡ್ ಎಲ್ಲ. ಮತ್ತು ಸಿಟೀಸ್ ಎಲ್ಲ ನಾರ್ಮಲ್ ಆಗಿ ಇದೆ. ನಿಮ್ಮ ಪ್ರಕಾರ ಸಿಟಿ ಕಡೆ ಎಲ್ಲ ಹೋಗಿದ್ದೀರಾ ಅಂತ ಹೇಳ್ತಾರೆ? ಎಲ್ಲ ಒಂದೇ ಥರ ಭೇದ ಭಾವ ಏನಿಲ್ಲ ಅಂತೀರಾ? ಭೇದ ಭಾವ ಏನಿಲ್ಲ. ಅದೇ ವಿಲೇಜ್ ಸೈಡು ಸ್ವಲ್ಪ ಇನ್ನೂ ಹಂಗೆ ಇದೆ ಅಂತ ಹೇಳ್ತಾರೆ. ಅದೆಲ್ಲ ತಡೆಗಟ್ಟಬೇಕು ಅಂತ ಹೇಳುತ್ತೆ. ಅವೆಲ್ಲ. ಓಕೆ ಬ್ರೋ, ಈ ಲಾಸ್ಟ್ ಕ್ವಶನ್ ಏನು, ಡಾಕ್ಟರ್ B.R. ಅಂಬೇಡ್ಕರ್ ಸರ್ ಬಗ್ಗೆ ಒಂದು 2 ಇಲ್ಲ 3 ನಿಮಿಷ ಆದಷ್ಟು ಕೊಡುಗೆಗಳನ್ನು ಕೊಡೋಕ್ಕೆ ಇಷ್ಟಪಟ್ಟು ಏನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ರಿಸರ್ವೇಷನ್ ತಂದಿದ್ದರು. ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಯಪ್ಪ ಗಾಯ್ಸ್, ಏನಂತೀರಿ ಇವತ್ತಂತೂ ಭಗವಂತ, ಇವತ್ತಾಗಿರೋ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಆಗಿಲ್ಲ, ಅಷ್ಟು ಬೇಜಾರು ಹೊಡೆದ ಗೈಸ್ ಇವತ್ತಂತೂ. ಭಗವಂತ ಏನಂತೀರ ಗೈಸ್ ಇವತ್ತಂತೂ ವೆರಿ ವರ್ಸ್ಟೇ ಅಂದರೆ ವರ್ಸ್ಟೇ. ಅವತ್ತು ಏನಂತೀರ ಗೈಸ್ ಇವತ್ತು ಹೋಗಿ ಅಂಬೇಡ್ಕರ್ ಸರ್ ಬಗ್ಗೆ ಮಾತಾಡೋ ಯಾರು ಇಲ್ವಾ? ಇಷ್ಟು ಮೈಸೂರ ಹುಡಿ ಹೊಸಿ ಸುತ್ತಿಲ್ಲ. ಇವಾಗ ಟೈಮ್ ಬೆಳಗ್ಗೆ 11 ಗಂಟೆಗೆ ಹೋಗಿರೋದು ಗಾಯ್ಸ್. ಇವಾಗ 2:15 ಮ್ಯಾಕ್ಸಿಮಮ್ 3 ಅವರ್ ಹುಡುಕಿರೋದು. 2.5 ಗಂಟೆ ಟೈಮ್, 3 ಹತ್ತಿರ ಗಂಟೆ ಟೈಮ್ ಹುಡುಕಿ ಕೇಳಿದ್ದೀನಿ. ಯಾರೂ ಮಾತಾಡೋಕೆ ರೆಡಿ ಇಲ್ಲ. ಸುತ್ತಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಗೈಸ್. ನೋಡ್ತಾ ಇರ್ಬೋದಲ್ಲ, ಇಷ್ಟು ಬೇಜಾರಾಗ್ಬಿಟ್ಟಿದೆ. ಅವ್ರ ಬಗ್ಗೆ ಇಷ್ಟೆಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ ಅಂಬೇಡ್ಕರ್ ಸರ್ ಆಗಿರ್ಬೋದು. ಮತ್ತೊಂದು ಅವ್ರ ಬಗ್ಗೆ ಒಂದು ಮಾತು ಒಳ್ಳೆ ಮಾತಾಡೋಕ್ಕೆ ಯಾರಿಲ್ವಲ್ಲ ಗಾಯ್ಸ್. ಒಬ್ಬ ಎಷ್ಟು ಜನ ಇದೆ ಅವ್ನು ಸಂಪಾದನೆ ಮಾಡಿರೋರು, ಇಲ್ಲಿ ಒಬ್ಬರು ಮಾತಾಡೋಕೆ ರೆಡಿ ಇಲ್ವಲ್ಲ ಗಾಯ್ಸ್. ಇಷ್ಟು ಬೇಜಾರಾಗೋಯ್ತು ಅಂದರೆ ಇವತ್ತಂತೂ ಲೈಫಲ್ಲಿ ಇಷ್ಟೊಂದು ಅಪ್ಪ ಭಗವಂತ, ಈ ಮಟ್ಟಿಗೆ ಇಷ್ಟೊಂದು ಬೇಜಾರಾಗಿಲ್ಲ ಗೈಸ್. ಇವತ್ತು ಒಬ್ಬೇ ಒಂದು ಸ್ಟೂಡೆಂಟ್ ಬಿಟ್ಟರೆ ನೋಡೋಕೆ ಬಂದ್ರಲ್ಲ, ಒಂದೇ ಒಂದು ಸ್ಟೂಡೆಂಟ್ ಗೈಸ್. ಅದು ಬಿಟ್ಟೇನು ಯಾರೂ ಮಾತಾಡಿಲ್ಲ ಇವತ್ತಂತೂ. ಸಿಕ್ಕಾಬಡೆ ಬೇಜಾರಾಗ್ಬಿಟ್ಟೈತೆ. ಅದು ನೋಡ್ಕೊ ಬಂದ್ರಲ್ಲ ಗೈಸ್ ಇವತ್ತಂತೂ. ಭಗವಂತ ನನಗಂದು ಎಲ್ಲನೂ ಬಿಟ್ಬಿಟ್ಟು ಹೊಡೋಣ ನಂಗೆ ಆಗ್ಬಿಟ್ಟೈತೆ ಗೈಸ್. ಅದಕ್ಕೋಸ್ಕರ ಇವತ್ತು ಇಷ್ಟ ಆಗಿತ್ತು ನಾವು ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲಿ ಇಷ್ಟ ಆಗುತ್ತೆ. ಈ ಥರ ಆಗಿದ್ಮೇಲೆ ಗೈಸ್ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ತುಂಬಾ ಬೇಜಾರಾಗೈತೆ ಗೈಸ್ ಈ ಥರ. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಆ ಅಭಿಮಾನಿಗಳಿಗೆ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಗೈಸ್.